ನೋಡಿ, ಬೆಂಗಳೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಒಂದೇ ಒಂದು ಮಳೆ ಆದರೆ ಸೊಂಟದವರೆಗೂ ನೀರು ನಿಲ್ಲುತ್ತೆ. ನಾವು ಈಸ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ನೀವು ಈಗ ಬೆಂಗಳೂರಿನ ಜನ ಎಲ್ಲರೂ ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರ್ಕಾರ ನಮ್ಮಿಂದ ಎಲ್ಲದಕ್ಕೂ ಟ್ಯಾಕ್ಸ್ ತಗೊಳುತ್ತೆ, ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ₹1 ಬಿಡದೇನೆ ಟ್ಯಾಕ್ಸ್ ತಗೋತೀರಿ. ಆದ್ರೆ ನೀವು ನಮಗ್ ಪ್ರತಿಯಾಗಿ ಏನ್ ಕೊಡ್ತಾ ಇದ್ದೀರಿ? ನಮ್ಮಿಂದ ನಿಮಗೆ ಕೆಲಸ ಬೇಕು, ಆದ್ರೆ ನೀವು ನಮಗೇನು ಕೊಡ್ತಾ ಇದ್ದೀರಿ? ಆಕ್ಷನ್ಗೆ ರಿಯಾಕ್ಷನ್ ಇರಲಿಲ್ಲ ಅಂತಂದ್ರೆ ನೀವ್ಯಾವ ಸೀಮೆ ಅಧಿಕಾರದಲ್ಲಿರುವಂತವ್ರು? ಇದು ಬೆಂಗಳೂರು ಜನರ ಪ್ರಶ್ನೆ. ಈಗ ನೀವು ಇದೇ ರೀತಿ ಮುಂದುವರೆದ್ರೆ ನಿಮ್ಮನ್ನ ಹುಡುಕೊಂಡು ಹೊಡೆಯುವಂತಹ ಟೈಮ್ ದೂರ ಇಲ್ಲ. ಬೆಂಗಳೂರು ಜನ ಈ ರೀತಿ ಮಾತಾಡ್ತಾ ಇದ್ದಾರೆ, ಆ ಸಮಸ್ಯೆಯನ್ನ ಈಗ ಎದುರಿಸ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ ನೋಡಿ. ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದ ಅವಾಂತರ ಯಾವ ರೀತಿಯ ಸೃಷ್ಟಿಯಾಗಿದೆ ಅಂತ ನೀವು ನೋಡಬಹುದು. ಸದ್ಯಕ್ಕೆ ನಾನೀಗ ಸರ್ಜಾಪುರ ರಸ್ತೆಯ ಸನ್ನಿ ಬ್ರೂಕ್ಸ್ ರಸ್ತೆ ಬಳಿ ಇದ್ದೀನಿ. ನೀವು ನೋಡಬಹುದು, ಇಡೀ ಒಂದು ರಸ್ತೆ ಜಲಾವೃತ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಅವಾಂತರವಾಗಿದೆ. ರಸ್ತೆ ಮೇಲೆ ನಿಂತಿದ್ದಂತಹ ನೀರು ಇನ್ನೂ ಕೂಡ ಹಾಗೆ ಇದೆ. ರಾತ್ರಿ ಬೆಂಗಳೂರಿನಲ್ಲಿ ಆದಂತಹ ಮಳೆ ಯಾವ ಹಂತಕ್ಕೆ ಬೆಂಗಳೂರನ್ನ ತಳ್ಳಿದೆ ಅಂತ ತೋರಿಸುವಂತ ಪ್ರಯತ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ಮರಣ ಮಳೆಗೆ ಬೆಚ್ಚಿ ಬಿದ್ದ ಗ್ರೇಟರ್ ಬೆಂಗಳೂರು. ಕೆರೆಯಂತಾದ ರಸ್ತೆಗಳು, ಮನೆಗಳಿಗೆ ನುಗ್ಗಿದ ನೀರು. ಬೆಂಗಳೂರಿನಲ್ಲಿ ಸುರಿದ ಒಂದೇ ಒಂದು ಮಳೆಗೆ ಸಿಟಿ ಮಂದಿ ಹೈರಾಣಾಗಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನ ಜಾಗರಣೆ ಮಾಡಿದ್ದಾರೆ. ರಸ್ತೆಗಳು ಜಲಾವೃತ ಆಗಿವೆ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಜಲಾವೃತ ಆಗಿದೆ. ಅಪಾರ್ಟ್ಮೆಂಟ್ನ ನೆಲಮಹಡಿಯವರೆಗೆ ನೀರು ನುಗ್ಗಿದೆ. ಇಡೀ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಜಾಗ ಇಲ್ಲ. ನಿನ್ನೆ ಸತತವಾಗಿ 2-3 ಗಂಟೆಗಳ ಕಾಲ ಸುರಿದಂತಹ ಮಳೆಯಿಂದ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು. ಇಲ್ಲಿ ವಾಹನಗಳು ಓಡಾಡೋದಕ್ಕೆ ಕಷ್ಟ ಅಂತ ಹೇಳಿದ್ರೆ ನಡ್ಕೊಂಡು ಹೋಗಕ್ಕೆ ಇನ್ನೂ ಕೂಡ ಕಷ್ಟ. ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರ ಸಂಚಾರ. ಬೆಂಗಳೂರಲ್ಲಿ ಮಳೆಗೆ ಅವಾಂತರಗಳ ಸರಮಾಲೆ ಆಗಿದೆ. ವರ್ತೂರು ವಾರ್ಡ್ನ ಮುನೇನಕೊಳಲಿನಲ್ಲಿ ರಸ್ತೆಗಳು ಜಲಾವೃತ ಆಗಿವೆ. ಸ್ಥಳೀಯರು ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ವರ್ತೂರು ವಾರ್ಡಿನ ತೂಬ್ರಹಳ್ಳಿಯ ಮುನೇನಕೊಳಲು ಅಲ್ಲಿನ ಮುಖ್ಯ ರಸ್ತೆ ಇದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನೀವು ಈ ಒಂದು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತ ನೀರು ಹಾಗೆ ಇದೆ. ರಾತ್ರಿ ಸುರಿದಂತ ಮಳೆಯಿಂದಾಗಿ ಈ ನೀರು ಹಾಗೆ ಇದೆ. ಇದರ ಜೊತೆ ಈ ರಸ್ತೆಯಲ್ಲಿರುವಂತಹ ಗುಂಡಿ, ಈ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರಿಗೆ ನಿತ್ಯ ನರಕ ಆಗಿರುವಂತದ್ದು. ಧಾರಾಕಾರ ಮಳೆಗೆ ಬಾಯ್ತೆರೆದ ಯಮಗುಂಡಿ. ಧಾರಾಕಾರ ಮಳೆಗೆ ಜೆಸಿ ರಸ್ತೆಯಲ್ಲಿ ಯಮಗುಂಡಿ ಬಾಯ್ತೆರೆದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಾಹನ ಸವಾರರು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಸದ್ಯಕ್ಕೆ ನಾನು ಜೆಸಿ ರೋಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗಾಡಿ ಓಡಿಸ್ತಿದ್ದೀನಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಇಲ್ಲಿ. ಅದರಲ್ಲೂ ಕೂಡ ಈ ಒಂದು ರಸ್ತೆ ಗುಂಡಿ ಇದೆ ನೋಡಿ, ಬರ್ತಿದ್ದೀನಿ ನೋಡಿ. ಜನ ಇಲ್ಲಿ ಜೀವ ಕೈಲಿಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನೋಡಿ, ಬೆಂಗಳೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಒಂದೇ ಒಂದು ಮಳೆ ಆದರೆ ಸೊಂಟದವರೆಗೂ ನೀರು ನಿಲ್ಲುತ್ತೆ. ನಾವು ಈಸ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ನೀವು ಈಗ ಬೆಂಗಳೂರಿನ ಜನ ಎಲ್ಲರೂ ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರ್ಕಾರ ನಮ್ಮಿಂದ ಎಲ್ಲದಕ್ಕೂ ಟ್ಯಾಕ್ಸ್ ತಗೊಳುತ್ತೆ, ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ₹1 ಬಿಡದೇನೆ ಟ್ಯಾಕ್ಸ್ ತಗೋತೀರಿ. ಆದ್ರೆ ನೀವು ನಮಗ್ ಪ್ರತಿಯಾಗಿ ಏನ್ ಕೊಡ್ತಾ ಇದ್ದೀರಿ? ನಮ್ಮಿಂದ ನಿಮಗೆ ಕೆಲಸ ಬೇಕು, ಆದ್ರೆ ನೀವು ನಮಗೇನು ಕೊಡ್ತಾ ಇದ್ದೀರಿ? ಆಕ್ಷನ್ಗೆ ರಿಯಾಕ್ಷನ್ ಇರಲಿಲ್ಲ ಅಂತಂದ್ರೆ ನೀವ್ಯಾವ ಸೀಮೆ ಅಧಿಕಾರದಲ್ಲಿರುವಂತವ್ರು? ಇದು ಬೆಂಗಳೂರು ಜನರ ಪ್ರಶ್ನೆ. ಈಗ ನೀವು ಇದೇ ರೀತಿ ಮುಂದುವರೆದ್ರೆ ನಿಮ್ಮನ್ನ ಹುಡುಕೊಂಡು ಹೊಡೆಯುವಂತಹ ಟೈಮ್ ದೂರ ಇಲ್ಲ. ಬೆಂಗಳೂರು ಜನ ಈ ರೀತಿ ಮಾತಾಡ್ತಾ ಇದ್ದಾರೆ, ಆ ಸಮಸ್ಯೆಯನ್ನ ಈಗ ಎದುರಿಸ್ತಾ ಇದ್ದಾರೆ.
ಏನ್ ಸಮಸ್ಯೆ ಆಗ್ತಾ ಇದೆ ನೋಡಿ. ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದ ಅವಾಂತರ ಯಾವ ರೀತಿಯ ಸೃಷ್ಟಿಯಾಗಿದೆ ಅಂತ ನೀವು ನೋಡಬಹುದು. ಸದ್ಯಕ್ಕೆ ನಾನೀಗ ಸರ್ಜಾಪುರ ರಸ್ತೆಯ ಸನ್ನಿ ಬ್ರೂಕ್ಸ್ ರಸ್ತೆ ಬಳಿ ಇದ್ದೀನಿ. ನೀವು ನೋಡಬಹುದು ಇಡೀ ಒಂದು ರಸ್ತೆ ಜಲಾವೃತ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಅವಾಂತರವಾಗಿದೆ. ರಸ್ತೆ ಮೇಲೆ ನಿಂತಿದ್ದಂತಹ ನೀರು ಇನ್ನೂ ಕೂಡ ಹಾಗೆ ಇದೆ. ರಾತ್ರಿ ಬೆಂಗಳೂರಿನಲ್ಲಿ ಆದಂತಹ ಮಳೆ ಯಾವ ಹಂತಕ್ಕೆ ಬೆಂಗಳೂರನ್ನ ತಳ್ಳಿದೆ ಅಂತ ತೋರಿಸುವಂತ ಪ್ರಯತ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ಮರಣ ಮಳೆಗೆ ಬೆಚ್ಚಿ ಬಿದ್ದ ಗ್ರೇಟರ್ ಬೆಂಗಳೂರು. ಕೆರೆಯಂತಾದ ರಸ್ತೆಗಳು, ಮನೆಗಳಿಗೆ ನುಗ್ಗಿದ ನೀರು. ಬೆಂಗಳೂರಿನಲ್ಲಿ ಸುರಿದ ಒಂದೇ ಒಂದು ಮಳೆಗೆ ಸಿಟಿ ಮಂದಿ ಹೈರಾಣಾಗಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನ ಜಾಗರಣೆ ಮಾಡಿದ್ದಾರೆ. ರಸ್ತೆಗಳು ಜಲಾವೃತ ಆಗಿವೆ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈವ್ ಲೇಔಟ್ ಜಲಾವೃತ ಆಗಿದೆ. ಅಪಾರ್ಟ್ಮೆಂಟ್ನ ನೆಲಮಹಡಿಯವರೆಗೆ ನೀರು ನುಗ್ಗಿದೆ. ಇಡೀ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಜಾಗ ಇಲ್ಲ. ನಿನ್ನೆ ಸತತವಾಗಿ 2-3 ಗಂಟೆಗಳ ಕಾಲ ಸುರಿದಂತಹ ಮಳೆಯಿಂದ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು. ಇಲ್ಲಿ ವಾಹನಗಳು ಓಡಾಡೋದಕ್ಕೆ ಕಷ್ಟ ಅಂತ ಹೇಳಿದ್ರೆ ನಡ್ಕೊಂಡು ಹೋಗಕ್ಕೆ ಇನ್ನೂ ಕೂಡ ಕಷ್ಟ. ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರ ಸಂಚಾರ. ಬೆಂಗಳೂರಲ್ಲಿ ಮಳೆಗೆ ಅವಾಂತರಗಳ ಸರಮಾಲೆಯಾಗಿದೆ. ವರ್ತೂರು ವಾರ್ಡ್ನ ಮುನೇನಕೊಳಲಿನಲ್ಲಿ ರಸ್ತೆಗಳು ಜಲಾವೃತ ಆಗಿವೆ. ಸ್ಥಳೀಯರು ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ವರ್ತೂರು ವಾರ್ಡಿನ ತೂಬ್ರಹಳ್ಳಿಯ ಮುನೇನಕೊಳಲು ಅಲ್ಲಿನ ಮುಖ್ಯ ರಸ್ತೆ ಇದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನೀವು ಈ ಒಂದು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತ ನೀರು ಹಾಗೆ ಇದೆ. ರಾತ್ರಿ ಸುರಿದಂತ ಮಳೆಯಿಂದಾಗಿ ಈ ನೀರು ಹಾಗೆ ಇದೆ. ಇದರ ಜೊತೆ ಈ ರಸ್ತೆಯಲ್ಲಿರುವಂತಹ ಗುಂಡಿ, ಈ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರಿಗೆ ನಿತ್ಯ ನರಕ ಆಗಿರುವಂತದ್ದು. ಧಾರಾಕಾರ ಮಳೆಗೆ ಬಾಯ್ತೆರೆದ ಯಮಗುಂಡಿ. ಧಾರಾಕಾರ ಮಳೆಗೆ ಜೆಸಿ ರಸ್ತೆಯಲ್ಲಿ ಯಮಗುಂಡಿ ಬಾಯ್ತೆರೆದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಾಹನ ಸವಾರರು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಸದ್ಯಕ್ಕೆ ನಾನು ಜೆಸಿ ರೋಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗಾಡಿ ಓಡಿಸ್ತಿದ್ದೀನಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಇಲ್ಲಿ. ಅದರಲ್ಲೂ ಕೂಡ ಈ ಒಂದು ರಸ್ತೆ ಗುಂಡಿ ಇದೆ ನೋಡಿ, ಬರ್ತಿದ್ದೀನಿ ನೋಡಿ. ಜನ ಇಲ್ಲಿ ಜೀವ ಕೈಲಿಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ.